ದಯಾನಂದ್ ಅಮಾನತು ರದ್ದುಗೊಳಿಸುವಂತೆ ಈ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಪ್ರತಿಭಟನೆ. ರಾಜ್ಯ ಸರ್ಕಾರ ದಯಾನಂದ್ ಐಪಿಎಸ್ ಅಧಿಕಾರಿಯ ಅಮಾನತನ್ನು ತಕ್ಷಣವೇ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾಧ್ಯಕ್ಷರಾದ ಜಿ ರಾಜಶೇಖರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಇಂದು ನಗರದ ರಾಯಲ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯ ಜಿಲ್ಲಾಧ್ಯಕ್ಷರು ಹಾಗೂ ಪ್ರಮುಖ ಕಾರ್ಯಕರ್ತರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಅಧಿಕಾರಿಯನ್ನು ವಜಾಗೊಳಿಸಿದ ರಾಜ್ಯ ಸರ್ಕಾರಕ್ಕೆ, ನಿಷ್ಠಾವಂತ ಅಧಿಕಾರಿಗಳಿಗೆ, ದಯಾನಂದ ಸಾರ್ ಅವರಿಗೆ, ಅಧಿಕಾರಿಯನ್ನು ಅಮಾನತು ಮಾಡಿದ ರಾಜ್ಯ ಸರ್ಕಾರಕ್ಕೆ, ಅಧಿಕಾರಿಯನ್ನು ಅಮಾನತು ಮಾಡಿದ ರಾಜ್ಯ ಸರ್ಕಾರಕ್ಕೆ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ನಿಷ್ಠಾವಂತ ಐಪಿಎಸ್ ಅಧಿಕಾರಿಗೆ ಮತ್ತು ಪ್ರಾಮಾಣಿಕ ಅಧಿಕಾರಿಯಾದ ಈ ದಯಾನಂದರವರನ್ನು ಹೊಣೆ ಮಾಡಿ ಅಮಾನತು ಆದೇಶವು ಸಮರ್ಪಕವಾದಲ್ಲ. ಘಟನೆಗೆ ಸಂಬಂಧಿಸಿದಂತೆ ಒಬ್ಬರನ್ನು ಹೊಣೆ ಮಾಡಿರೋದು ಸರಿಯಲ್ಲ. ಕಮಿಷನರ್ ಪಿ ದಯಾನಂದ ಅವರು ತಮ್ಮ ಸೇವಾ ಅವಧಿ ಒಂದೇ ಒಂದು ಕಪ್ಪು ಚುಕ್ಕಿಲ್ಲದ ಎಲ್ಲ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಇವತ್ತು ಒಬ್ಬ ನಿಷ್ಠಾವಂತ ಐಪಿಎಸ್ ಅಧಿಕಾರಿ ಬೆಂಗಳೂರು ಕಮಿಷನರ್ ದಯಾನಂದ ಅವ್ರನ್ನ ಅಮಾನತು ಮಾಡಿದ ರಾಜ್ಯ ಸರ್ಕಾರ ಬಹಳ ಖಂಡನೀಯ. ಆಮೇಲೆ ದಯಾನಂದ ಸರ್ ಮೊನ್ನೆ ತುಮಕೂರಾಗ ಸಿದ್ಧಲಿಂಗ ಸ್ವಾಮೀಜಿಯವರು ಲಿಂಗೈಕ್ಯರಾದಾಗ ಮೊನ್ನೆ ಸಿದ್ಧಲಿಂಗ ಸ್ವಾಮೀಜಿಯವರು ಹೇಳಿದ್ರು, ಆ ಲಿಂಗೈಕ್ಯರಾದಾಗ ಬಹಳ ದೊಡ್ಡ ಮಟ್ಟಕ್ಕೆ ಬಂದೋಬಸ್ತ್ ಕೊಟ್ಟು ಏನೊಂದು ಅಹಿತಕರ ಘಟನೆ ಆಗಲಾರ್ದಂಗ ಅಂತ ನೋಡ್ಕೊಂಡ ಆಫೀಸರ್ನ ಮೊನ್ನೆ ನಾವು ನೋಡಿದ್ವಿ, ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದ್ವಿ. ಗೇಟ್ ಕೀಪರ್ ನಿಂತ ಬಂದೋಬಸ್ತ್ ಕೊಡ್ತಿದಾರ ಅಂತ ಆಫೀಸರ್ನ ಇವತ್ತು ಅಮಾನತು ಮಾಡ್ತಾರಂದ್ರೆ ದಯಾನಂದ ಅಮಾನತು ಮಾಡಿ ಬಹಳ ಖಂಡನೀಯ. ಇವತ್ತು ಕರವೇ ಶಿವರಾಮೇಗೌಡ ಬಣ ಇವರಿಗೆ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುತ್ತೆ. ಅವ್ರನ್ನ ಈ ಒಂದು ಕೆಲವೇ ದಿನಗಳಲ್ಲಿ ಅವ್ರನ್ನ ಮತ್ತೆ ಮರು ನೇಮಕ ಮಾಡ್ಕೊಂಡು ರದ್ದನ್ನು ವಾಪಸ್ ಮಾಡಲಿದ್ರೆ ಕರ್ನಾಟಕ ರಾಷ್ಟ್ರೀಯ ಶಿವರಾಮೇಗೌಡ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿ ವಿಧಾನಸೌಧ ನಮ್ಮ ಬೆಂಗಳೂರು ಅಧ್ಯಕ್ಷರು ವಿಧಾನಸೌಧ ಮುತ್ತಿಗೆ ಹಾಕಂತ ಪರಿಸ್ಥಿತಿ ತನ್ಕೊಬೇಡ್ರಿ. ದಯಮಾಡಿ ಒಂದು ಮಾನವತೆಯಿಂದ ನೀವೆಲ್ಲ ಉಳಿಯಕ ಒಬ್ಬ ದಕ್ಷ ಆಫೀಸರ್ನ ಇದು ಮಾಡ್ತಿದ್ರೆ ಆ ಪೊಲೀಸ್ ವ್ಯವಸ್ಥೆಗೆ ನೀವು ಅವಮಾನ ಮಾಡ್ದಂಗ. ಪೊಲೀಸರಿಗೆ ನಾವು ಜನಸಾಮಾನ್ಯರು ಯಾರಿದ್ದೀವಿ, ಅದಕ್ಕೆ ದಯಮಾಡಿ ನಿಮಗೆ ಮುಖ್ಯಮಂತ್ರಿಗೆ, ಗೃಹ ಮಂತ್ರಿಗೆ ಹಾಗೂ ಉಪಮುಖ್ಯಮಂತ್ರಿ ನೇರವಾಗಿ ಕರವೇ ಶಿವರಾಮೇಗೌಡ ಎಚ್ಚರಿಕೆ ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಜಿಲ್ಲಾಧ್ಯಕ್ಷರಾದ ಕರವೇ ರಾಜ್ಯಾಧ್ಯಕ್ಷರು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಎರಡಕ್ಕೂ ಜಿಲ್ಲಾಧ್ಯಕ್ಷರಾದಂತ ಅವರ ನೇತೃತ್ವದಲ್ಲಿ ದಯಾನಂದ ಸರ್ ಅವರಿಗೆ ಈ ಸರ್ಕಾರ ಇರಲಿ ಬೇರೆ ಸರ್ಕಾರನೇ ಇರಲಿ ಒಳ್ಳೆ ನಿಷ್ಠಾವಂತ ಅಧಿಕಾರಿಗಳನ್ನ ಯಾವತ್ತಿಗೂ ಅಮಾನತು ಮಾಡಿ ಅಂತ ಅಧಿಕಾರಿಗಳಿಗೆ ಇಂಥ ಮಾಡಬಾರ್ದು ಅಂತ ಹೇಳಿ ಕರ್ನಾಟಕ ರಕ್ಷಣಾ ಮತ್ತೆ ಅವ್ರನ್ನ ವಜಾಗೊಳಿಸಿ ಮತ್ತೆ ಅವ್ರನ್ನ ನಮ್ಮ ಅಮಾನತಾಗಿದ್ದಾರೆ ಮತ್ತು ಅವರು ನಮಗೆ ಮತ್ತೆ ಅದೇ ಅಧಿಕಾರಿ ಬೇಕೆಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರಿಂದ ಪ್ರತಿಭಟನೆ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರ ರಾಜಣ್ಣನ ನೇತೃತ್ವದಲ್ಲಿ ಇವತ್ತು ಭ್ರಷ್ಟ ಅಧಿಕಾರಿಗಳು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಂಥ ಅಧಿಕಾರಿಗಳನ್ನು ಗುರುತಿಸಬೇಕೆಂದು ಈ ಸರ್ಕಾರಕ್ಕೆ ನಾನು ಅವ್ರ ಮಾತುಗಳನ್ನು ಹೇಳಿ ಮುಂದೆ ಇವ್ರನ್ನ ಮತ್ತೆ ನಮಗೆ ನೇಮಕರಣ ಮಾಡಲಿದ್ರೆ ಮತ್ತೆ ಇದ್ರ ಬಗ್ಗೆ ಹೋರಾಟ ಮಾಡಬೇಕಂದು ನಮ್ಮಲ್ಲಿ ಕೇಳ್ಕೊಳ್ಳೋ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಯುವಾಧ್ಯಕ್ಷರು ಬಳ್ಳಾರಿ ಮೃತ್ಯುಂಜಯ.